ಆಲ್ ಗಾಸ್ಪಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ, ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದೇವರು ಈ ಒಂದು ಸೇವೆಯನ್ನು ಬೆಳೆಸುತ್ತಿರುವಂಥ ವಿಧಾನಕ್ಕಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಫೀಡ್ ಯುವರ್ ಮೈಂಡ್ ಎಂಬ ಸಂಚಿಕೆಗೆ ಎಲ್ಲರನ್ನು ಸ್ವಾಗತಿಸುತ್ತಾ, ಈ ಹಿಂದೆ ನಾನು ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಇವತ್ತು ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಟೀಚ್ ಮಾಡಲಿಕ್ಕೆ ದೇವ್ರ ಕೃಪೆ ತೋರಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸೊ ನಾವು ಕಂಪ್ಯೂಟರ್ನಲ್ಲಿ ಗಮನಿಸಿದಾಗ ಡಾಟಾ ಅಂತ ಕರಿತೇವೆ. ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಡಾಟಾ ಅಂದರೆ ನಾವು ಏನನ್ನು ಇನ್ಫಾರ್ಮೇಷನ್ ಟೈಪ್ ಮಾಡ್ತೀವಿ ಅದನ್ನು ಡಾಟಾ ಅಂತ ಹೇಳ್ತೇವೆ. ಸೊ ನಾವು ಕಂಪ್ಯೂಟರ್ನಲ್ಲಿ ಏನನ್ನು ಟೈಪ್ ಮಾಡ್ತೇವೆ ಅಂದರೆ ಏನನ್ನು ಫೀಡ್ ಮಾಡ್ತಾ ಇದ್ದಾವೆ, ಅದಾದ ನಂತರ ಅದನ್ನು ಸೇವ್ ಮಾಡ್ತೇವೆ. ಏನನ್ನು ಫೀಡ್ ಮಾಡಿ ಏನನ್ನು ಸೇವ್ ಮಾಡ್ತೇವೋ ಅದನ್ನು ನಾವು ಮೆಮೊರಿಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಅದೇ ರೀತಿ ಮನುಷ್ಯನ ಜೀವನ ಸಹ, ನಮ್ಮ ಬ್ರೈನಲ್ಲಿ ಸಹ ಅಂದರೆ ನಮ್ಮ ಮೆದುಳಲ್ಲಿ ಸಹ ನಾವು ಏನನ್ನು ತುಂಬಿಸ್ತಾ ಇದ್ದೇವೋ, ಯಾವ ಆಲೋಚನೆಗಳನ್ನು ಯಾವ ಚಿಂತನೆಗಳನ್ನು ತುಂಬಿಸ್ತಾ ಇದ್ದೇವೋ ಅದೇ ನಮ್ಮ ಬ್ರೈನಲ್ಲಿ ಸೇವ್ ಆಗುತ್ತೆ. ಅದೇ ನಮ್ಮನ್ನು ದಿನ ಪೂರ್ತಿ ಆಳ್ವಿಕೆ ಮಾಡುತ್ತೆ. ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಉದಾಹರಣೆ ಮೂಲಕ ಇನ್ನೂ ಕೂಲಂಕುಷವಾಗಿ ಇದನ್ನು ನಾನು ವಿವರಿಸ್ತೇನೆ. ಸೊ ನನ್ನ ಜೀವನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಸಮಸ್ಯೆಗಳ ಕಡೆ ದೃಷ್ಟಿಸ್ತಾ ಇದ್ದೆ. ಬಹಳ ಸಲ ಸಮಸ್ಯೆಗಳನ್ನು ದೃಷ್ಟಿಸಿ ಫಸ್ಟು ದೇವರಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಏನಂತ ಅಂದರೆ, ಏನು ಜೀವನಪ್ಪ, ಯಾಕಿಷ್ಟು ಕಷ್ಟಗಳು ನನ್ನ ಜೀವನದಲ್ಲಿ, ನಾನೇ ನಿನಗೆ ಸಿಕ್ಕಿದ್ದೀನ ಈ ಲೋಕದಲ್ಲಿ, ಬೇರೆ ಯಾರು ನಿನಗೆ ಸಿಕ್ಕಿಲ್ಲನ, ನನಗೆ ಯಾಕೆ ಈ ಥರ ಕಷ್ಟಗಳು, ಶ್ರಮಗಳು, ಹೋರಾಟಗಳು ಅಂತ ಫಸ್ಟು ದೇವರಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಏನು ಹಣೆ ಬರ್ತಿದೆಯಪ್ಪ ನನಗೆ ಅಂತಂದು, ಅಂದರೆ ನನಗಿಷ್ಟ ಇಲ್ಲ ಈ ಜೀವನ, ಯಾವುದು ಸರಿ ಇಲ್ಲ ನೀವು ನನ್ನ ಜೀವನದಲ್ಲಿ ಮಾಡ್ತಾ ಇರೋದು ಅಂತ ದೇವರಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಸೊ ಎರಡನೇದಾಗಿ, ಈಗ ನಾನು ಮೊದಲೇ ನನ್ನ ಮೈಂಡಲ್ಲಿ ಏನು ಚೆನ್ನಾಗಿಲ್ಲ ಅನ್ನೋದು ಫೀಡ್ ಮಾಡ್ತಾಯಿದ್ದೇನೆ. ಎರಡನೇದಾಗಿ ಕೆಳಗಡೆ ಇನ್ನು ಫ್ರೆಶ್ ಅಪ್ ಆಗಿ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕೆಳಗಡೆ ಬಂದಾಗ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ಉಪ್ಪು ಖಾರ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಇದ್ದಾಗ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಇವತ್ತೇನು ಬ್ರೇಕ್ಫಾಸ್ಟ್ ಟೇಸ್ಟ್ ಆಗಿಲ್ಲ, ಚೆನ್ನಾಗಿಲ್ಲ, ನನಗಿಷ್ಟ ಆಗಿಲ್ಲ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ, ಅವ್ರ ಮೇಲೆ ಗುಣಗಾಡ್ತಾಯಿದ್ದೆ. ಈಗ ಮೂರನೇದಾಗಿ, ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡಬೇಕು, ಸ್ಕೂಲಿಗೆ ಹೋಗಬೇಕು. ಸ್ಕೂಲಲ್ಲಿ ಹೋದ್ಮೇಲೆ ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ, ಈ ಟೀಚರ್ಸ್ ಚೆನ್ನಾಗಿಲ್ಲ, ಈ ಸ್ಟಾಫ್ ಚೆನ್ನಾಗಿಲ್ಲ, ಈ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ, ಈ ಹೆಡ್ಸು ಚೆನ್ನಾಗಿಲ್ಲ ಅಂತ ನಾನು ಮೊದಲನೇದಾಗಿ ಏನಂತಂದರೆ ಯಾವುದು ಚೆನ್ನಾಗಿಲ್ಲ ನನ್ನ ಜೀವನದಲ್ಲಿ ಅಂತ ನಾನೇ ಅದನ್ನು ಫೀಡ್ ಮಾಡಿದ್ದೀನಿ ಒಳಗಡೆ. ಸೊ ಈಗ ನನ್ನ ಕಣ್ಣಿಗೆ ಎಲ್ಲನೂ ಚೆನ್ನಾಗಿಲ್ಲದೆ ಇರೋ ಥರನೇ ಕಾಣಿಸ್ತಾ ಇದೆ. ಅಂದರೆ ನನ್ನ ಮೆದುಳಿನಲ್ಲಿ ನಾನು ಏನನ್ನು ತುಂಬಿಸ್ತಾ ಇದ್ದೇನೋ ಅದನ್ನೇ ಅನುಭವಿಸ್ತಾ ಇದ್ದೆ ನನ್ನ ಜೀವನದಲ್ಲಿ. ಸೊ ಸಹಜವಾಗಿ ನಮ್ಮೆಲ್ಲರ ಜೀವನಗಳಲ್ಲಿಯೂ ನಡೆಯೋದು ಇದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೆದುಳಲ್ಲಿ ಏನನ್ನು ತುಂಬಿಸ್ತೇವೋ ಅದನ್ನೇ ಕಾಣ್ತೇವೆ, ಅದನ್ನೇ ನಾವು ಫೀಲ್ ಮಾಡ್ತೇವೆ, ಅದನ್ನೇ ಅನುಭವಿಸ್ತೇವೆ. ಯಾವ ಬೀಜವನ್ನು ನಮ್ಮ ಮೆದುಳಿನಲ್ಲಿ ನಾವು ಬಿತ್ತುತ್ತಾ ಇದ್ದೇವೋ ಅದರ ಫಲವನ್ನೇ ನಾವು ಕಣ್ಣಲ್ಲಿ ಕಾಣ್ತೇವೆ, ಅದರ ಫಲವನ್ನೇ ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ತೇವೆ. ಸೊ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಚಿಕ್ಕ ಕಥೆಯನ್ನು ನಾನು ಇವತ್ತು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತೇನೆ. ಈಗ ನಾವು ಒಂದು ಪಕ್ಷಿಯ ಕಥೆಯನ್ನು ಆಲಿಸೋಣ. ಅದೊಂದು ಸಲ ಅಡವಿಯಲ್ಲಿ ಒಂದು ಪಕ್ಷಿ ಇತ್ತಂತೆ. ಆ ಪಕ್ಷಿಗೆ ತಿನ್ನಲು ಯಾವುದೇ ಆಹಾರ ಸಿಗದೆ ಅದರ ಎಲ್ಲ ರೆಕ್ಕೆಗಳು ಬಲಹೀನವಾದುವಂತೆ. ಅದಕ್ಕೆ ಹಾರಲಿಕ್ಕೂ ಬೇಟೆ ಆಡಲಿಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ಅದು ತನ್ನ ಕಷ್ಟವನ್ನೇ ನೋಡುತ್ತಾ, ಕಷ್ಟವನ್ನೇ ಚಿಂತಿಸುತ್ತಾ ಕುಳಿತು ಬಿಟ್ಟಿತು. ಇನ್ನು ಎಷ್ಟು ದಿನ ಈ ಕಷ್ಟ ನಾನು
ಅನುಭವಿಸ್ಬೇಕು ಅನ್ನೋದು ಆ ಪಕ್ಷಿಯ ಕೊರಗಾಗಿತ್ತು. ಇಂತಹ ಸಂದರ್ಭದಲ್ಲೇ ಏಂಜಲ್ ದೇವದೂತನೊಂದು ಆ ಪಕ್ಷಿ ಇರುವಂಥ ಸ್ಥಳದಿಂದ ಹಾದು ಹೋಗುತ್ತಿರುವಾಗ ಆ ಪಕ್ಷಿ ಆ ಏಂಜಲನ್ನು ಕರೀತಂತೆ. ಕರೆದು, ನೀನು ದೇವರ ಬಳಿಗೆ ಹೋಗ್ತೀಯಲ್ಲ, ನನಗಿನ್ನೂ ಎಷ್ಟು ದಿನ ಈ ಕಷ್ಟ ಇರುತ್ತೆ ಅಂತ ಕೇಳ್ಕೊಂಡು ಬರ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಂತೆ. ಆ ಏಂಜಲ್ ಸರಿ ಅಂತ ಹೇಳಿ ದೇವರ ಬಳಿಗೆ ಹೋದಾಗ, ದೇವರನ್ನು ಸಂದರ್ಶಿಸಿದಾಗ ದೇವರಿಗೆ ಆ ಪಕ್ಷಿಯ ಕಷ್ಟವನ್ನೆಲ್ಲ ತಿಳಿಸಿ, ಇನ್ನೂ ಎಷ್ಟು ವರ್ಷ ಆ ಪಕ್ಷಿಗೆ ಕಷ್ಟ ಇರುತ್ತೆ ಅಂತ ದೇವರ ಬಳಿ ಆ ಏಂಜಲ್ ಕೇಳಿದಾಗ, ದೇವರು ಇನ್ನೂ 7 ವರ್ಷ ಪಕ್ಷಿಗೆ ಕಷ್ಟ ಇರುತ್ತೆ, ಆದರೆ ಈ ಕಷ್ಟದಿಂದ ಪಾರಾಗಲು ಆ ಪಕ್ಷಿಗೆ ಸ್ತುತಿಸಲು ತಿಳಿಸು ಎಂದು ದೇವರು ಸಂದೇಶವನ್ನು ನೀಡಿ ಆ ಏಂಜಲನ್ನು ಆ ಪಕ್ಷಿಯ ಬಳಿಗೆ ಕಳಿಸ್ತಾರೆ. ಮತ್ತೊಂದು ದಿನ ಆ ಏಂಜಲ್ ಆ ಪಕ್ಷಿಯ ಬಳಿಯಲ್ಲಿ ಬಂದಾಗ ಆ ಒಂದು ಏಂಜಲ್ ಹೇಳುತ್ತಂತೆ ಆ ಪಕ್ಷಿಗೆ, ನಿನ್ನ ಕಷ್ಟಗಳು ಇನ್ನೂ 7 ವರ್ಷ ಇರುತ್ತಂತೆ, ಆದರೆ ಈ ಸಂದರ್ಭದಲ್ಲಿ ಈ ಕಷ್ಟದಲ್ಲಿ ನೀನು ದೇವರನ್ನ ಸ್ತುತಿಸಬೇಕು ಎಂದು ತಿಳಿಸುತ್ತಂತ. ಸೊ ಇದನ್ನು ಹೇಳಿ ಆ ಏಂಜಲು ಹೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನದಿಂದ ಆ ಪಕ್ಷಿ ಏನು ಮಾಡುತ್ತೆ, ದೇವರನ್ನ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ದೇವರೇ, ನೀನು ಎಲ್ಲವನ್ನು ನೋಡಿಕೊಳ್ಳುತ್ತಿ, ಸ್ತೋತ್ರ. ನನ್ನ ಕಷ್ಟವನ್ನೆಲ್ಲ ನೀಗಿಸ್ತಿ, ಸ್ತೋತ್ರ. ನನ್ನ ಪರಿಸ್ಥಿತಿ ಇದ್ದ ಹಾಗೆ ಇರೋದಿಲ್ಲ, ಸ್ತೋತ್ರ. ಈಗ ದೇವರಿಗೆ ಸ್ತುತಿಸಲಿಕ್ಕೆ ಆ ಪಕ್ಷಿ ಪ್ರಾರಂಭಿಸುತ್ತೆ. ತನ್ನ ಕಷ್ಟವನ್ನು ಬಿಟ್ಟು ಬಿಡುತ್ತೆ, ಕಷ್ಟವನ್ನು ಪಕ್ಕದಲ್ಲಿಡುತ್ತೆ, ಅದನ್ನು ಬಿಟ್ಟು ದೇವರನ್ನು ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಯಾವಾಗ ದೇವರಿಗೆ ಸ್ತುತಿಸಲಿಕ್ಕೆ ಆ ಪಕ್ಷಿ ಪ್ರಾರಂಭ ಮಾಡುತ್ತೆ, ಆಗ ದೇವರು ಆ ಒಣಗಿದ ನೆಲದಲ್ಲಿ, ಅಡವಿಯಲ್ಲಿ ಒಂದು ಚಿಕ್ಕ ಜರಿ, ನೀರಿನ ಜರಿ ಅಂತ ಹೇಳ್ತಾರಲ್ಲ, ಸಣ್ಣದಾಗಿ ನೀರು ಹರಿಯುವಂಥ ಒಂದು ಸ್ಥಳ. ಸೊ ಹಾಗೆ ನೀರು ಸಣ್ಣದಾಗಿ ಹರಿಯುವಂತೆ ಮಾಡ್ತಾರೆ ದೇವರು. ಸೊ ಯಾವಾಗ ನೀರು ಹರಿಯಲಿಕ್ಕೆ ಆ ಸ್ಥಳದಲ್ಲಿ ಪ್ರಾರಂಭವಾಗುತ್ತೆ, ಸಣ್ಣ ಸಣ್ಣ ಮೀನುಗಳು ಅದರಲ್ಲಿ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಈಗ ಪಕ್ಷಿಗೆ ತಾನಿರುವಂಥ ಸ್ಥಳದಲ್ಲೇ ತಿನ್ನಲಿಕ್ಕೆ ಆಹಾರ ಸಿಗ್ತಾ ಇದೆ, ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ. ಈಗ ಪಕ್ಷಿಯ ಸ್ಥಿತಿ ಬದಲಾಯಿತು. ಈ ಆಹಾರ ನೀರು ಸಿಗೋದ್ರಿಂದ ಅದು ತನ್ನ ಬಲವನ್ನು ಮತ್ತೆ ಹೊಂದಿಕೊಂಡಿತು, ಹೊಸ ರೆಕ್ಕೆಯನ್ನು ಹೊಂದಿಕೊಂಡಿತು. ಈಗ ಪಕ್ಷಿಯ ಎಲ್ಲ ಸ್ಥಿತಿಗಳು ಬದಲಾಗಿದೆ. ಇದನ್ನು ಕಂಡಂತಹ ಏಂಜಲ್ ತುಂಬ ಆಶ್ಚರ್ಯಪಡುತ್ತೆ. ದೇವರು ಇದಕ್ಕೆ ಇನ್ನೂ 7 ವರ್ಷ ಕಷ್ಟ ಅಂತ ಹೇಳಿದರು, ಆದರೆ ಇದು ಈಗಲೇ ಎಷ್ಟು ಸಂತೋಷವಾಗಿ ಹಾಡಾಡ್ತಾ, ಎಷ್ಟು ಲೈಫ್ನ ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಏಂಜಲ್ಗೆ ಆಶ್ಚರ್ಯವಾಯಿತು ಇದನ್ನು ನೋಡಿ. ಈ ಪಕ್ಷಿಗೆ ಇನ್ನೂ 7 ವರ್ಷ ಕಷ್ಟ ಅಂತ ಅಂದರು ದೇವರು, ಆದರೆ ಇದರ ಸ್ಥಿತಿ ಕೆಲವೇ ದಿನಗಳಲ್ಲಿ ಬದಲಾಗಿದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಅದು ದೇವರ ಬಳಿ ಹೋಗಿ ದೇವ್ರಿಗೆ ಕೇಳುತ್ತೆ. ದೇವರೇ, ಆ ಪಕ್ಷಿಗೆ ಇನ್ನೂ 7 ವರ್ಷ ಕಷ್ಟ ಅಂತ ಹೇಳಿದ್ರಿ, ಆದರೆ ಕೆಲವೇ ದಿನಗಳಲ್ಲಿ ಆ ಪಕ್ಷಿಯ ಸ್ಥಿತಿಗತಿ ಎಲ್ಲ ಬದಲಾಗಿದೆ. ಅದು ಈಗ ತುಂಬ ಸಂತೋಷವಾಗಿ ಕುಣಿದಾಡ್ತಾ ಇದೆ, ನಲಿದಾಡ್ತಾ ಇದೆ, ಹಾರಾಡ್ತಾ ಇದೆ. ಅದರ ಸಂತೋಷಕ್ಕೆ ಪಾರವೇ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ದೇವ್ರನ್ನ ಕೇಳುತ್ತೆ. ಆಗ ದೇವ್ರು ಹೇಳ್ತಾರೆ, ಅದು ನನ್ನ ಸ್ತುತಿಸೋದ್ರಿಂದ ಅದರ ಸ್ಥಿತಿಯೆಲ್ಲ ಬದಲಾಯಿತು. ಅಂದರೆ ಸ್ತುತಿ ಸ್ಥಿತಿಯನ್ನು ಬದಲಾಯಿಸುತ್ತೆ ಅಂತ ದೇವರು ಆ ಒಂದು ಏಂಜಲ್ಗೆ ತಿಳಿಸ್ತಾರೆ. ಈ ಚಿಕ್ಕ ಕಥೆಯು ಕೊಡುವಂಥ ಸಂದೇಶ ಇದಾಗಿದೆ. ಸ್ತುತಿ ಸ್ಥಿತಿಯನ್ನು ಬದಲಾಯಿಸುತ್ತೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ಕಷ್ಟ ಸುಖ ಎರಡೂ ಜೀವನದ ಒಂದೇ ನಾಣ್ಯದ 2 ಮುಖಗಳು. ಸೊ ಜೀವನದಲ್ಲಿ ಸುಖ ಮಾತ್ರ ಬೇಕು, ಕಷ್ಟ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಎರಡನ್ನೂ ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಕಲಿಬೇಕು. ಹೇಗೆ ಒಂದು ಸೈಕಲನ್ನು ನಾವು ಓಡಿಸುವಂಥ ಸಂದರ್ಭದಲ್ಲಿ 2 ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಅದನ್ನು ಓಡಿಸ್ತೇವೋ, ಹಾಗೆ ಕಷ್ಟ ಸುಖ ಅನ್ನೋದು 2 ಚಕ್ರಗಳಿದ್ದ ಹಾಗೆ. ಅವೆರಡನ್ನು ನಾವು ಈಸಿಯಾಗಿ ಬ್ಯಾಲೆನ್ಸ್ ಮಾಡಬೇಕಂತಂದರೆ ದೇವರ ಶಕ್ತಿ ಬೇಕು, ದೇವರ ಬಲ ಬೇಕು, ದೇವರೊಂದಿಗೆ ಸಹವಾಸ ಮಾಡಬೇಕು. ಆಗ ತುಂಬ ಈಸಿಯಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ.
ಈಗಾಗಲೇ ನನ್ನ ಜೀವನದ ಕೆಲವೊಂದು ಅನುಭವಗಳನ್ನು ನಾನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡೆ. ಸೊ ಹಿಂದೆ ನನ್ನ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿತ್ತು. ಕಷ್ಟಗಳಲ್ಲಿ, ಶ್ರಮಗಳಲ್ಲಿ, ಹೋರಾಟಗಳಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ ಅಷ್ಟು ಯಾಕೆ ಇವತ್ತು ಕೂಡ ನನ್ನ ಜೀವನದಲ್ಲಿ ಕೆಲವೊಂದು ಶ್ರಮಗಳು, ಹೋರಾಟಗಳು ಇದೆ. ಆದರೆ ಈಗ ನನಗೆ ದೇವರು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಲಿಸಿದ್ದಾರೆ. ಸೊ ನಾನು ಈ ಸಂದೇಶದ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸೋದು ಏನಂತಂದರೆ, ಜೀವನದಲ್ಲಿ ಕಷ್ಟವೂ ಇದೆ, ಸುಖವೂ ಇದೆ. ಆದರೆ ನಾವು ಕಷ್ಟನೇ ನೋಡ್ತಾ, ಅದ್ರ ಬಗ್ಗೆನೇ ಮಾತಾಡ್ತಾ, ಅದ್ರ ಬಗ್ಗೆನೇ ಚಿಂತಿಸ್ತಾ ಇದ್ದರೆ ದಿನ ಎಲ್ಲ ಕಷ್ಟದಲ್ಲೇ ಕಳಿಬೇಕಾಗುತ್ತೆ ನಾವು. ಆದರೆ ಅದನ್ನು ಪಕ್ಕದಲ್ಲಿಟ್ಟು ಆ ಪಕ್ಷಿ ಥರ ದೇವರನ್ನು ಸ್ತುತಿಸಲಿಕ್ಕೆ ಪ್ರಾರಂಭಿಸಿದರೆ ನಿಜವಾಗ್ಲೂ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತೆ. ಸೊ ನನ್ನ ಜೀವನದಲ್ಲಿ ಸಹ ನಾನು ಕಷ್ಟ ಬಂದಾಗ ಎಷ್ಟೋ ಸಲ ಸ್ತುತಿಸ್ತಾ ಇದ್ದೆ, ಎಷ್ಟೋ ಸಲ ದೇವರ ಆರಾಧನೆ ಮಾಡ್ತಾಯಿದ್ದೆ. ಸೊ ಅಂಥ ಸಂದರ್ಭದಲ್ಲಿ ಆ ಕಷ್ಟಗಳು, ಆ ನೋವುಗಳು, ದುಃಖಗಳು ಎಲ್ಲನೂ ಮರೆತು ಹೋಗ್ಬಿಡ್ತಿದ್ದೆ. ಒಂದು ಎಲ್ಲಿಲ್ಲದಂಥ ಒಂದು ಸಂತೋಷ, ಸಮಾಧಾನ ದೇವರು ಕೊಡ್ತಾಯಿದ್ರು ನನಗೆ. ಸೊ ಹಾಗೆ ನನ್ನ ಜೀವನ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಯಿತು. ಈಗ ಕಂಪ್ಲೀಟಾಗಿ ಕಷ್ಟದಲ್ಲೂ ದೇವರನ್ನ ಸ್ತುತಿಸುತ್ತಾ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕನ್ನೋದು ದೇವರು ನನಗೆ ಹೇಳಿಕೊಟ್ಟಿರೋದ್ರಿಂದ ಅದರ ಕಡೆ ಹೆಚ್ಚಾಗಿ ಗಮನ ಹರಿಸದೆ ಕಷ್ಟದ ಕಡೆಗೆ, ಆ ಕಷ್ಟದಲ್ಲಿ ಕೂಡ ದೇವರಿಗೆ ಇದನ್ನೆಲ್ಲವನ್ನು ಪರಿವರ್ತಿಸುವಂಥ, ಬದಲಾಯಿಸುವಂಥ ದೊಡ್ಡ ದೇವರು ನನಗಿದ್ದಾನೆ ಅಂತ ಸ್ತುತಿಸುತ್ತಾ ನನ್ನ ಜೀವನವನ್ನು ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಒಂದು ಸಲ ನನ್ನ ಜೀವನದಲ್ಲಿ ನನ್ನ ಕಷ್ಟಗಳು, ಶ್ರಮಗಳು, ಹೋರಾಟಗಳಿಂದ ತುಂಬ ಬೇಸತ್ತು ಹೋದಾಗ ನಾನು ದೇವರಿಗೊಂದು ಪ್ರಶ್ನೆ ಕೇಳಿದ್ದೆ. ಏನಂತಂದರೆ, ನನಗೇ ಯಾಕೆ ಇಷ್ಟು ಕಷ್ಟ ನೀವು ಕೊಡ್ತಾಯಿದ್ದೀರಾ ಅಂತ. ಅಂಥ ಸಂದರ್ಭದಲ್ಲಿ ದೇವರು ನನಗೆ ಒಂದು ಸಣ್ಣ ಮಗುವನ್ನು ತೋರಿಸಿದ್ರು. ಅಂದರೆ ಕನಸಲ್ಲಿ, ದರ್ಶನದಲ್ಲಿ ಅಲ್ಲ, ನಿಜವಾಗ್ಲೂ ಕಣ್ಮುಂದೆ ಒಂದು ಮಗುವನ್ನು ತೋರಿಸಿದ್ರು. ಅದು ಇನ್ನೂ ಮೊಲೆಗೂಸು, ಅಂದರೆ ಹಾಲು ಕುಡಿಯುವಂಥ ಕೂಸು. ಅದಕ್ಕೆ ಟಾಯ್ಲೆಟ್ ಮಾಡುವಂಥ ಸ್ಥಳ ಇಲ್ಲ, ಅಂದರೆ ಬಹಿರ್ದೆಸೆ ಮಾಡುವಂಥ ಒಂದು ಸ್ಥಳ ಇಲ್ಲ, ಅದು ಮುಚ್ಚಲ್ಪಟ್ಟಿದೆ. ಅದಕ್ಕೆ ಆ ಡಾಕ್ಟರ್ಸ್ ಏನು ಮಾಡಿದ್ದಾರೆ, ಅದಕ್ಕೆ ಒಂದು ಸ್ಥಳವನ್ನು ಉಂಟು ಮಾಡಲಿಕ್ಕೆ, ಅಂದರೆ ಬಾಡಿಲಿರುವಂಥ ವೇಸ್ಟೇಜ್ ಎಲ್ಲ ಹೊರಗಡೆ ಹೋಗಲಿಕ್ಕೆ ಹೋಲ್ ಹಾಕಿ ಪೈಪ್ ಹಾಕಿದ್ದಾರೆ. ಪೈಪ್ ಹಾಕಿ ಆ ಪೈಪ್ ಕನೆಕ್ಷನ್ ಮೂಲಕ ಅದು ಹೊರಗಡೆ ಹೋಗೋ ಥರ ಅರೇಂಜ್ ಮಾಡಿದ್ದಾರೆ. ಸೊ ಆ ಮಗುನ ತೋರಿಸಿದ್ರು ನನಗೆ ದೇವರು. ಸೊ ನಿನಗೊಂದೇ ಅಲ್ಲ ಕಷ್ಟ, ಈ ಲೋಕದಲ್ಲಿರುವಂಥ ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಕಷ್ಟಗಳು, ಹೋರಾಟಗಳು ಪ್ರತಿಯೊಬ್ಬರಿಗೂ ಇದೆ ಅಂತ ಆ ಮಗುವನ್ನು ತೋರಿಸೋದ್ರ ಮೂಲಕ ನನಗೆ ದೇವರು ಉತ್ತರ ನೀಡಿದರು. ಸೊ ನಾನು ನಿಮಗೆ ಹೇಳೋದೇನಂತಂದರೆ, ಕೆಲವೊಂದು ಸಲ ಕಷ್ಟಗಳು ಬಂದಾಗ ನಮಗೇನನ್ಸುತ್ತೆ ಅಂದರೆ, ನಮಗೇ ಈ ಕಷ್ಟಗಳು ಬರ್ತಾಯಿದೆ, ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ನಾವು ಅಂದ್ಕೊತೀವಿ. ಅದು ನಿಜವಾಗ್ಲೂ ತಪ್ಪು ಕಲ್ಪನೆ. ಈ ಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕಷ್ಟವೂ ಇದೆ, ಸುಖವೂ ಇದೆ. ಈ ಲೋಕದಲ್ಲಿರುವಂಥ ಶ್ರೀಮಂತರಿಂದ ಹಿಡಿದು, ಅಂಬಾನಿಯಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಪ್ರತಿಯೊಬ್ಬರಿಗೂ ಕಷ್ಟ ಇದೆ ಒಂದಲ್ಲ ಒಂದು ರೀತಿಯಲ್ಲಿ. ಆದರೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಆ ಕಷ್ಟದಲ್ಲಿ ಕೂಡ ನಾವು ಎಂಜಾಯ್ ಮಾಡ್ಕೊತ ಕೂಡ ಮುಂದೆ ಹೋಗ್ಬೋದು. ಆದರೆ ಆ ಕಷ್ಟದಲ್ಲೇ ನಾವು ಕಷ್ಟ ಕಷ್ಟ ಅಂತ ಕಣ್ಣೀರಿಡ್ತಾ ಅಲ್ಲೇ ಕೂಡ ನಿಂತು ಹೋಗ್ಬೋದು. ಎರಡು ನಮ್ಮ ಕೈನಲ್ಲಿದೆ. ಸೊ ಅದಕ್ಕೆ ದೇವರು ವಾಕ್ಯದಲ್ಲಿ ಹೇಳ್ತಾರೆ, ಜೀವನ ಮರಣಗಳು ನಿಮ್ಮ ನಾಲಿಗೆಯ ವಶದಲ್ಲಿದೆ ಅಂತ. ಜೀವನ ಬೇಕಂದರೆ ಅದನ್ನು ನಾವೇ ತಗೋಬೇಕು, ಮರಣ ಬೇಕಂದರೆ ನಾವೇ ಅದನ್ನು ಬಯಸಿ ತಗೋಬೇಕು. ಸೊ ನಮಗೆ ಯಾವುದು ಬೇಕು ಅದನ್ನು ನಾವು ನಮ್ಮ ಬ್ರೈನಲ್ಲಿ ಯಾವ ರೀತಿ ಫೀಡ್ ಮಾಡ್ತೇವೆ, ಆ ದಿನ ಎಲ್ಲ ನಾವು ಅದನ್ನೇ ಅನುಭವಿಸ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ, ಸಹೋದರಿ, ಪ್ರತಿದಿನವೂ ದೇವರೊಂದಿಗೆ ಪ್ರಾರಂಭಿಸೋಣ. ಒಳ್ಳೆ ವಿಚಾರದೊಂದಿಗೆ ಪ್ರಾರಂಭಿಸೋಣ. ಸ್ತುತಿ ಸ್ತೋತ್ರಗಳ ಮೂಲಕ, ಆರಾಧನೆಯ ಮೂಲಕ, ಪ್ರಾರ್ಥನೆಯ ಮೂಲಕ ದೇವರೊಂದಿಗೆ ನಮ್ಮ ದಿನದ ಆರಂಭವನ್ನು ಪ್ರಾರಂಭಿಸೋಣ. ಹಾಗೂ ಯಾರಾದರೂ ತುಂಬ ಅನಾರೋಗ್ಯದಲ್ಲಿ, ರೋಗದಲ್ಲಿ ಪೀಡಿಸಲ್ಪಡ್ತಾ ಇದ್ದರೆ ಈ ರೀತಿಯಾಗಿ ನೀವು ದೇವರಿಗೆ ಸ್ತುತಿ ಮಾಡಿರಿ. ಖಂಡಿತವಾಗಿ ನಿಮ್ಮ ಅನಾರೋಗ್ಯದಿಂದ ಬಿಡುಗಡೆಯನ್ನು ನೀವು ಹೊಂದಿಕೊಳ್ತೀರಾ.
ಯೇಸುವೆ, ಆ ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟು ಜಜ್ಜಲ್ಪಟ್ಟು ಆ ರಕ್ತದಿಂದ, ಆ ಗಾಯಗಳಿಂದ, ನಿಮ್ಮ ಆ ಶಿಲುಬೆಯ ಯಾತನೆಯಿಂದ ನನ್ನೆಲ್ಲ ರೋಗಗಳಿಗೆ, ಎಲ್ಲ ವ್ಯಾಧಿಗಳಿಗೆ ನೀವು ಬಿಡುಗಡೆ ಕೊಟ್ಟಿದ್ದೀರಾ. ಸ್ತೋತ್ರ. ಇದನ್ನೇ ಪದೇ ಪದೇ ಒಂದು ಅರ್ಧ ಗಂಟೆವರೆಗೂ ರಿಪೀಟ್ ಮಾಡಿರಿ. ಖಂಡಿತವಾಗಿ ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ನೀವು ಬದಲಾವಣೆಯನ್ನು ಖಂಡಿತವಾಗಿ ಕಾಣ್ತೀರಾ ಅಂತ ಹೇಳ್ತಾ, ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಪಿತನ ಪ್ರೀತಿ, ಸುತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾ ನಮ್ಮೆಲ್ಲರೊಂದಿಗೆ ನೆಲೆಸಿರಲಿ ಎಂದು ಹಾರೈಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ.